ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 3ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರುವಂತಹ ದಿನ. ಈ ಪಂಚಮಿ ಈ ದಿನ ರಾತ್ರಿ 8 ಗಂಟೆ 12 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ರಾತ್ರಿ 9 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 4 ನಿಮಿಷದಿಂದ ಅಪರಾಹ್ನ 3 ಗಂಟೆ 39 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 47 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5 ಗಂಟೆ 7 ನಿಮಿಷದಿಂದ ಸಂಜೆ 6 ಗಂಟೆ 14 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 40 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ಏಕೆಂದರೆ ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅಥವಾ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಅಲ್ಲಿ ಉತ್ತಮವಾದಂಥ ಫಲಿತಾಂಶಗಳು ನಿಮಗಾಗಿ ಇರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ಹೇಳಿದ್ರೆ ಇದು ಚಗೋದಯದ ಸಮಯವನ್ನು ಅನುಸರಣೆ ಮಾಡುವಂಥದ್ದು. ಹಾಗಾಗಿ ಪ್ರತಿದಿನ ಪಂಚಾಂಗದಂತೆ ಈ ಚಗೋದಯದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 4 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 47 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ, ಮನಸ್ಸಿನ ಚಂಚಲತೆಗೆ ಚಂದ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರು ಜಿತವಾಗಿ
ನಿಮ್ಮ ಗುರಿಯನ್ನು ಉದ್ದೇಶಿಸಿ ಕೆಲಸವನ್ನು ಮಾಡ್ತೀರಿ, ಅವರಿಗೆ ಒಳ್ಳೆಯ ಫಲಗಳೇ ಇದೆ. ಆದರೆ ಮನಸ್ಸು ಕೆಲವು ವಿಚಾರಗಳಿಂದ ಚಂಚಲವಾದಾಗ, ಡಿಸ್ಟ್ರಾಕ್ಷನ್ ಆದಾಗ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಏಳು ಬೀಳಿಗೆ ಈ ಮನಸ್ಸೇ ಕಾರಣವಾಗಿರುವಂಥದ್ದು, ಚಂದ್ರನೇ ಕಾರಕನಾಗಿರುವಂಥವನು. ಹಾಗೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಇಲ್ಲಿ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು ಕೂಡ ಈ ದಿನ ನಿಮ್ಮ ಒಂದು ವ್ಯವಹಾರವನ್ನು ನಿಷ್ಠೆಯಿಂದ ಮುಂದುವರಿಸಿದ್ರೆ ಅಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಲಾಭ ಇದೆ, ಅವಕಾಶಗಳು ಚೆನ್ನಾಗಿರುತ್ತೆ. ಹಾಗೆ ವಾತ್ಸಲ್ಯಕ್ಕೆ, ಪೋಷಣೆಗೆ ಚಂದ್ರನೇ ಕಾರಕ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಒಂದು ರೀತಿಯ ಪ್ರೀತಿ ವಾತ್ಸಲ್ಯಗಳಿರುತ್ತೆ. ಹಾಗೆ ಪೋಷಣೆ ಆಗಲಿ, ಶುಶ್ರೂಷೆಯಾಗಲಿ, ಮಕ್ಕಳನ್ನು ನೋಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಈ ದಿನ ಮನಸ್ಸು ತುಂಬ ಹದವಾಗಿರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಜರುಗುತ್ತೆ. ಅದರಲ್ಲೂ ಈ ದಿನದ ಕೆಲಸಗಳನ್ನು ನೀವು ಆದಷ್ಟು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 3:49 ಸಂಜೆ 4:56 ಹಾಗೆ ರಾತ್ರಿ 10:41 ರಾತ್ರಿ 11:34 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಅದು ಸ್ವಲ್ಪ ತಡ ಆಗುತ್ತೆ. ಏಕೆಂದರೆ ಶನಿ ನಿಧಾನ ಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಧಾನ ಆಗುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಕೆಲಸದಲ್ಲಿ, ಜೊತೆಗೆ ಆ ಕೆಲಸದ ಪ್ರಗತಿ ಕೂಡ ಅಷ್ಟಕ್ಕಷ್ಟೇ, ಫಲಿತಾಂಶ ಕೂಡ ಈ ದಿನವೇ ಬರಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ಶನಿ ಹೋರ ಈ ದಿನ ಬೆಳಿಗ್ಗೆ 6:50 ಬೆಳಿಗ್ಗೆ 7:57 ಇನ್ನು ಮಧ್ಯಾಹ್ನ 2:41 ಅಪರಾಹ್ನ 3:49 ಹಾಗೆ ರಾತ್ರಿ 9:49 ರಾತ್ರಿ 10:41 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನಿಮ್ಮ ವ್ಯವಹಾರಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ ಈ ಶನಿ ಹೋರ ಸಂದರ್ಭದಲ್ಲಿ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಏಕೆಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರದಲ್ಲಿ ಈ ಕುಜ ಹೋರಾದಲ್ಲಿ ನಿಮ್ಮ ಪ್ರಯತ್ನಗಳು ಆರಂಭ ಆದರೆ ಸ್ವಲ್ಪ ಹಿನ್ನಡೆ ಇದೆ. ಅದರಲ್ಲೂ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಲಿ ಕುಜ ಹೋರಾದಿಂದ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ. ಹಾಗಾಗಿ ನಿಮಗೆ ಇನ್ನೂ ಕೆಲಸ ತ್ರಾಸದಾಯಕವಾಗಿಬಿಡುತ್ತೆ. ಅದಕ್ಕಾಗಿಯೇ ಈ ಕುಜ ಹೋರವನ್ನು ನೀವು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 10:12 ಹಾಗೆ ಸಂಜೆ 4:56 ಸಂಜೆ 6:03 ಇನ್ನು ರಾತ್ರಿ 11:34 ರಾತ್ರಿ 12:27 ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದು ಪ್ರತಿದಿನ ಪಂಚಾಂಗದಲ್ಲಿರುತ್ತೆ. ಅದೇ ರೀತಿ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಆ ದಿನದ ವಿಶೇಷತೆಯಿಂದ ಹಿಡಿದು ಆ ದಿನದಲ್ಲಿ ಶುಭ ಕಾಲ ಯಾವುದಿದೆ, ಯಾವ ದುಷ್ಟ ಮುಹೂರ್ತ ಇದೆ, ಯಾವ ಸಮಯದಲ್ಲಿ ಯಾವ ಕೆಲಸಗಳನ್ನು ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ, ಎಲ್ಲ ವಿವರಗಳು ಇರೋದರಿಂದ ನೀವು ಈ ಸಮಯವನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಬೇಕು, ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡಿ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದು ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಸಹಾಯಕಾರಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ,
ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಗುರು ಪುಷ್ಯ ನಕ್ಷತ್ರದ 4ನೇ ಪಾದವನ್ನು ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಈಗಾಗಲೇ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಈ ದಿನ ಮೇಲುಕೋಟೆಯಲ್ಲಿ ಕೃಷ್ಣರಾಜ ಮುಡಿ ಉತ್ಸವ ಆರಂಭ ಆಗುವಂತಹ ಸಂದರ್ಭ ಕೂಡ. ಹಾಗಾಗಿ ಚೆಲುವರಾಯ ಸ್ವಾಮಿಯನ್ನ ಈ ದಿನ ಮನದಲ್ಲೇ ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಇದರ ಜೊತೆಗೆ ನಾಳೆ ಮಂಗಳವಾರ, ಆಷಾಢ ಮಾಸದ ಕೃಷ್ಣ ಪಕ್ಷದ ಮಂಗಳವಾರ, ಷಷ್ಠಿಯ ತಿಥಿ ಇರುವಂತಹ ದಿನ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭ. ಹಾಗಾಗಿ ಚಾಮುಂಡೇಶ್ವರಿ ಜಯಂತಿ, ತಾಯಿ ಅವತಾರ ತಾಳಿದಂತಹ ಒಂದು ವಿಶೇಷವಾದಂತಹ ದಿನ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಾರೆ ನಾಳೆ ಮಂಗಳವಾರ ನೀವು ತಾಯಿ ಚಾಮುಂಡೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಆಸುಪಾಸಿನಲ್ಲಿರುವಂಥ ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ಬನ್ನಿ. ದುರ್ಗಾದೇವಿನೋ, ಕಾಳಿಕಾಂಬನೋ ಅಥವಾ ಗ್ರಾಮ ದೇವತೆಯೋ ಯಾವುದಾದ್ರೂ ಒಂದು ದೇವಾಲಯ ದರ್ಶನ ಮಾಡಿ ಚಾಮುಂಡೇಶ್ವರಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಿಂದ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಇದೇ 2026 ಆಗಸ್ಟ್ ತಿಂಗಳ 12ನೇ ತಾರೀಕು ಬುಧವಾರ ಒಂದು ಗ್ರಹಣ ನಡೀತಾ ಇದೆ. ಅದು ಸೂರ್ಯಗ್ರಹಣ. ಹಾಗಾಗಿ ಆ ಗ್ರಹಣದ ವಿಚಾರವಾಗಿ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಆಗಸ್ಟ್ 12ನೇ ತಾರೀಕು ಬುಧವಾರ ಕಂಕಣಾಕಾರದ ಸೂರ್ಯಗ್ರಹಣ ಸಂಭವಿಸುತ್ತೆ. ಇದು ಈ 2026ನೇ ವರ್ಷದ 2ನೆಯ ಸೂರ್ಯಗ್ರಹಣ ಇದು. ಹಾಗಾಗಿ ಇಲ್ಲಿ ಚಂದ್ರ ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚದೆ ಸೂರ್ಯನ ಸುತ್ತಲೂ ಬೆಂಕಿಯ ಉಂಗುರದಂತೆ ಪ್ರಕಾಶಮಾನವಾದಂತಹ ಒಂದು ವಲಯ ಕಾಣಿಸ್ಕೊಳ್ಳುತ್ತೆ. ಇದನ್ನ ರಿಂಗ್ ಆಫ್ ಫೈರ್ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ಗ್ರಹಣ ಆಗಸ್ಟ್ 12ನೇ ತಾರೀಕು ರಾತ್ರಿ ಆರಂಭ ಆಗಿ ಆಗಸ್ಟ್ 13ನೇ ತಾರೀಕು ಮುಂಜಾನೆಯವರೆಗೂ ಕೂಡ ಇರುತ್ತೆ. ನೋಡಿ, ಇಲ್ಲಿ ರಾತ್ರಿಯ ಸಮಯದಲ್ಲಿ, ಅಂದರೆ ನಮ್ಮ ಕಾಲಮಾನದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಈ ಸೂರ್ಯಗ್ರಹಣ ನಡೀತಾ ಇರುವಂಥದ್ದು. ಹಾಗಾಗಿ ನಮಗೆ ರಾತ್ರಿ ಸೂರ್ಯನ ದರ್ಶನ ಇಲ್ಲದೇ ಇರೋ ಕಾರಣ ಈ ಒಂದು ಗ್ರಹಣದ ಆಚರಣೆ ಇರಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಇದು ಅಮಾವಾಸ್ಯೆ ಇಲ್ಲಿ ಸಂಭವಿಸುವಂಥ ಸೂರ್ಯಗ್ರಹಣ, ಹಾಗೆ ಈ ಹುಣ್ಣಿಮೆಯ ದಿನ ಸಂಭವಿಸುವಂಥ ಚಂದ್ರಗ್ರಹಣ ಯಾವತ್ತೂ ಕೂಡ ನಾವು ಈ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂಥದ್ದು. ಜೊತೆಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಕೂಡ ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಆಗಸ್ಟ್ 12ರ ರಾತ್ರಿ ಆರಂಭ ಆಗಿ 13ನೇ ತಾರೀಕು ಮುಂಜಾನೆಯವರೆಗೂ ಕೂಡ ಇರುವಂಥದ್ದು. ಈ ಕಂಕಣ ಹಂತ ಸುಮಾರು 6 ನಿಮಿಷ 23 ಸೆಕೆಂಡ್ಗಳ ಕಾಲ ನಡೆಯುವಂಥದ್ದು ಇದೆ. ಹಾಗಾಗಿ ಈ ಭಾರತದಲ್ಲಿ ಗ್ರಹಣ ಕಾಣಿಸದೇ ಇರೋದ್ರಿಂದ, ಅದರಲ್ಲೂ ರಾತ್ರಿ ಸಮಯದಲ್ಲಿ ಇದು ಸಂಭವಿಸೋದ್ರಿಂದ ಇದನ್ನು ನಾವು ನೇರವಾಗಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇಲ್ಲಿ ನಮಗೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಣ ಗೋಚರಿಸದ ಪ್ರದೇಶಗಳಲ್ಲಿ ಸೂತಕ ಅನ್ವಯಿಸಲ್ಲ ಅಂತ ಹೇಳುತ್ತೆ. ಆದ್ದರಿಂದ ಭಾರತದಲ್ಲಿ ಈ ಗ್ರಹಣಕ್ಕೆ ಸೂತಕ ಇರಲ್ಲ. ಇನ್ನು ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳು ಶ್ರಾವಣ ಅಮಾವಾಸ್ಯೆ ಎಂದು ನಡೆಯೋದ್ರಿಂದ ಇಲ್ಲಿ ದೇವರ ಪೂಜೆ, ಅಭಿಷೇಕ, ವ್ರತಾದಿಗಳು, ದಾನ, ಧರ್ಮ, ನೈವೇದ್ಯ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಎಂದಿನಂತೆ ಮಾಡಬಹುದು. ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಭಾರತದ ಸುತ್ತಮುತ್ತಲ ದೇಶಕ್ಕೆ ಈ ಗ್ರಹಣ ಕಾಣಿಸಲ್ಲ. ಆದರೆ ಗ್ರೀನ್ಲ್ಯಾಂಡಲ್ಲಿ, ಐಸ್ಲ್ಯಾಂಡ್, ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ, ಸ್ಪೇನ್ನಲ್ಲಿ, ಪೋರ್ಚುಗಲಲ್ಲಿ, ಹಾಗೆ ಯುರೋಪಿನ ಕೆಲವು ಭಾಗಗಳಲ್ಲಿ ಈ ಕಂಕಣಾಕಾರದ ಸೂರ್ಯಗ್ರಹಣ ಸ್ಪಷ್ಟವಾಗಿ ಗೋಚರಿಸುತ್ತೆ. ಏಕೆಂದರೆ ಆ ಸಮಯದಲ್ಲಿ ಅವರಿಗೆ ಹಗಲಿನ ಸಮಯ. ಹಾಗಾಗಿ ಅಲ್ಲಿ ಸೂರ್ಯಗ್ರಹಣ ಆಗುವಂಥದ್ದು ಕಾಣಿಸುತ್ತೆ. ಆದರೂ ಕೂಡ ಗ್ರಹಣ ಗೋಚರಿಸದೇ ಇರುವಂಥ ಭಾರತದಲ್ಲೂ ಕೂಡ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗೆ ಇಲ್ಲಿ ಗರ್ಭಿಣಿಯರು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಮನೆಯಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು, ಜೊತೆಗೆ ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು ಈ ಗ್ರಹಣದ ಸಮಯದಲ್ಲಿ ಬಹಳ ಉತ್ತಮವಾದಂಥ ಒಂದು ಕೆಲಸ. ಇದನ್ನು ನೀವು ಮುಂದುವರಿಸ್ಬೋದು. ಇನ್ನು ದೇವರ ನಾಮ ಜಪ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಈ ಗ್ರಹಣದ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡುವಂಥದ್ದು ಶುಭಕರ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಮುಖ್ಯವಾದಂಥ ಒಂದು ಸಂದೇಶ ಅಂತ ಹೇಳಿದ್ರೆ, ಇದು ಆಗಸ್ಟ್ 12ರ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲ್ಲ. ಆದ್ದರಿಂದ ಈ ಗ್ರಹಣದ ವಿಚಾರವಾಗಿ ಸೂತಕವೂ ಕೂಡ ಇರಲ್ಲ. ಆದರೆ
ನಿಮ್ಮ ನಿಮ್ಮ ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಎಂದಿನಂತೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಈ ಗ್ರಹಣದ ಯಾವುದೇ ರೀತಿಯ ಪ್ರಭಾವ ತಟ್ಟಲ್ಲ ಅನ್ನುವಂಥದ್ದು, ಇದನ್ನು ನೀವು ಮನದಟ್ಟು ಮಾಡಿಕೊಳ್ಬೇಕು. ಅಂದರೆ ಈ ಸೂರ್ಯಗ್ರಹಣ ನಿಖರವಾಗಿ ನಡೆಯುವಂಥ ಒಂದು ಭಾರತೀಯ ಕಾಲಮಾನ ಯಾವುದು ಅಂತ ಹೇಳಿದ್ರೆ ಆಗಸ್ಟ್ 12ರ ರಾತ್ರಿ 9:45 ಆರಂಭ ಆಗಿ ಇದು ಮುಂಜಾನೆ 2:15 ಕೂಡ ಇರುತ್ತೆ. ಅಂದರೆ ರಾತ್ರಿಯ ವೇಳೆಯೇ ಇದು ಸಂಭವಿಸುವಂಥದ್ದು. ಹಾಗೆ ಇದನ್ನು ನಾವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಗ್ರಹಣ ಗೋಚರಿಸದೇ ಇರೋದ್ರಿಂದ ಇಲ್ಲಿ ಕೆಲವು ಸೂತಕದ ಕಾಲ ಆಗಲಿ ನಿಯಮಗಳಾಗಲಿ ಅನ್ವಯಿಸಲ್ಲ ಅನ್ನುವಂಥದ್ದು ಈಗಾಗಲೇ ಅದರ ಬಗ್ಗೆ ಹೇಳಿದೆ. ಹಾಗೆ ಇದು ಸಂಪೂರ್ಣವಾಗಿ ಸೂರ್ಯಗ್ರಹಣ ಆಗಿರುವಂಥದ್ದು. ಪಶ್ಚಿಮ ಯುರೋಪ್ನ ಕೆಲವು ಭಾಗಗಳಲ್ಲಿ ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಗ್ರಹಣ ಸಂಭವಿಸೋದ್ರಿಂದ ಅತ್ಯಂತ ಸುಂದರವಾದಂತಹ ನೋಟ ನೋಡಲಿಕ್ಕೆ ಸಿಕ್ಕತ್ತೆ. ಅದಕ್ಕಾಗಿಯೇ ಕೆಲವರು ಕೌತುಕದಿಂದ ಇದನ್ನು ಕಾಯ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆ ಕೂಡ ಇದೆ. ಇನ್ನು ಇದೇ 2026ರ ಆಗಸ್ಟ್ 28 ಹುಣ್ಣಿಮೆ ಬರುತ್ತಲ್ಲ, ಆ ದಿನ ಕೂಡ ಚಂದ್ರಗ್ರಹಣ ನಡೀತಾ ಇದೆ. ಇಲ್ಲಿ ಕೇವಲ 16 ದಿನಗಳ ಅಂತರದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ ಈ ಎರಡು ಗ್ರಹಣಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಯಾಕೆಂದರೆ ಈ ಎರಡು ಗ್ರಹಣಗಳು ಕೂಡ ಭಾರತ ದೇಶಕ್ಕೆ ಕಾಣಿಸಲ್ಲ ಅನ್ನುವಂಥದ್ದು ವಿಶೇಷತೆ. ಆದರೆ ಈ ಅಪರೂಪದ ಗ್ರಹಣಗಳ ಪರಿಣಾಮ ಏನಿದೆ ಅದು ರಾಶಿಗಳ ಮೇಲೆ ಕೆಲವೊಂದು ವಿಶೇಷ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು, ಆಗಸ್ಟ್ ತಿಂಗಳು ಕೂಡ ಬಹಳ ವಿಶೇಷವಾದಂಥ ಒಂದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲೇ 12ನೇ ತಾರೀಕು ಮತ್ತು 28ನೇ ತಾರೀಕು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಗ್ರಹಣಗಳು ಆಗ್ತಾ ಇರುವಂಥದ್ದು. ಇದು ಆಕಾಶ ಘಟನೆಗಳು ಅಂತ ಹೇಳಿ ಪರಿಗಣಿಸಿದ್ರೂ ಕೂಡ ಇದು ಇಡೀ ವಿಶ್ವದ ಮೇಲೆ ಕೆಲವೊಂದು ಪರಿಣಾಮಗಳನ್ನು ಬೀರುತ್ತೆ. ಅದನ್ನೇ ಜಾಗತಿಕ ಪರಿಣಾಮಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಭೂಮಿಗೆ ಇರುವಂಥ ಒಂದೇ ಸೂರ್ಯ, ಒಂದೇ ಚಂದ್ರ, ಅದರಲ್ಲೂ ಗ್ರಹಣಕ್ಕೆ ಒಳಪಡೋದ್ರಿಂದ ನಮ್ಮ 12 ರಾಶಿಯವರ ಮೇಲೂ ಕೂಡ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಪೂರ್ಣ ಸೂರ್ಯಗ್ರಹಣ ಆದರೆ ಇಲ್ಲಿ ಭಾಗಶಃ ಚಂದ್ರಗ್ರಹಣ ಈ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಸಂಭವಿಸುವಂಥದ್ದು. ಇಲ್ಲಿ ಗ್ರಹಣಗಳು ನಮಗೆ ಗೋಚರಿಸದೇ ಇದ್ದರೂ ಕೂಡ, ನಾವು ಅದನ್ನು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ನಮಗೆ ಸೂರ್ಯ, ಚಂದ್ರ, ರಾಹು ಮತ್ತು ಕೇತುಗಳ ಗ್ರಹ ಸ್ಥಿತಿ ಎಲ್ಲ 12 ರಾಶಿಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಹಾಗೆ ಕೆಲವರಿಗೆ ಹೊಸ ಅವಕಾಶಗಳು ಸಿಗ್ಬೋದು, ವೃತ್ತಿಯಲ್ಲಿ ಪ್ರಗತಿ ಆಗ್ಬೋದು, ಆರ್ಥಿಕ ಲಾಭ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವರಿಗೆ ಹಣಕಾಸು, ಆರೋಗ್ಯ ಮತ್ತು ಪ್ರಮುಖ ವಿಚಾರಗಳಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲ 12 ರಾಶಿಯವರ ಫಲಾಫಲಗಳು ಹೇಗೆ ಇರುತ್ತೆ ಈ ಗ್ರಹಣದ ಸಂದರ್ಭದಲ್ಲಿ ಅನ್ನುವಂಥ ವಿಚಾರವನ್ನು ನಾವು ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ. ಆದರೂ ಕೂಡ ಈ ಆಗಸ್ಟ್ 12ನೇ ತಾರೀಕು ನಡೆಯುವಂಥ ಸೂರ್ಯಗ್ರಹಣ ಏನಿದೆ ಅದು ಗ್ರೀನ್ಲ್ಯಾಂಡಲ್ಲಿ, ಐಸ್ಲ್ಯಾಂಡ್, ಉತ್ತರ ರಷ್ಯಾ, ಅಟ್ಲಾಂಟಿಕ್ ಮಹಾಸಾಗರ, ಸ್ಪೇನ್, ಪೋರ್ಚುಗಲ್ ಇಲ್ಲಿ ಸಂಪೂರ್ಣವಾದ ಸೂರ್ಯಗ್ರಹಣ ಸಂಭವಿಸುತ್ತೆ. ಜೊತೆಗೆ ಈ ಉತ್ತರ ಗೋಳಾರ್ಧದ ಬೇರೆ ಬೇರೆ ಭಾಗಗಳು ಅಂದರೆ ಅಲ್ಲಿ ಭಾಗಶಃ ಸೂರ್ಯಗ್ರಹಣ ಕೂಡ ಕಾಣಿಸುವಂಥದ್ದಿದೆ. ಅದರಲ್ಲೂ ಉತ್ತರ ಅಮೆರಿಕಾದ ಕೆಲವು ಭಾಗಗಳಲ್ಲಿ, ಕೆನಡಾದ ಹೆಚ್ಚಿನ ಭಾಗದಲ್ಲಿ, ಯುರೋಪಿನ ಬಹುಪಾಲು ಭಾಗಗಳಲ್ಲಿ, ಇನ್ನು ವಾಯುವ್ಯ ಆಫ್ರಿಕಾ ಅಲ್ಲೂ ಕೂಡ ಈ ಗ್ರಹಣ ಭಾಗಶಃ ಕಾಣಿಸ್ಕೊಳ್ಳುತ್ತೆ. ಈ ಗ್ರಹಣ ಮಾರ್ಗದ ಪಶ್ಚಿಮ ಭಾಗದಲ್ಲಿ ಅಂದರೆ ಯುರೋಪ್ ಮತ್ತು ಆಫ್ರಿಕಾದ ಮುಖ್ಯ ಭೂಭಾಗದಲ್ಲಿ ಹಲವರಿಗೆ ಸೂರ್ಯ ಭಾಗಶಃ ಗ್ರಹಣವಾಗಿದ್ದಾಗಲೂ ಕೂಡ ಅಸ್ತಮಿಸಿರ್ತಾನೆ. ಇದು ಸೂರ್ಯಾಸ್ತ ಗ್ರಹಣವನ್ನು ನೋಡುವಂಥ ಅವಕಾಶವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಈ ಯುರೋಪ್ ಖಂಡದ ಬಹುಭಾಗಗಳಿಗೆ ಸೂರ್ಯಗ್ರಹಣ 12ನೇ ತಾರೀಕು ಮಧ್ಯಾಹ್ನನೇ ಸಂಭವಿಸುತ್ತೆ. ಅವರು ಪೂರ್ಣವಾಗಿ ನೋಡ್ಬೋದು ಈ ಗ್ರಹಣವನ್ನು. ಹಾಗೆ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ನಂತರದಲ್ಲಿ ಬರುವಂತಹ ಭೂ ಪ್ರದೇಶಗಳಲ್ಲಿ ಇದು ಸಂಜೆಯ ಆರಂಭದಲ್ಲಿ ಸೂರ್ಯ ಕತ್ತಲೆಯಾಗುವಂಥ ಸಂದರ್ಭದಲ್ಲಿರ್ತಾನೆ. ಆಗ ಅವರಿಗೆ ಭಾಗಶಃ ಗ್ರಹಣ ಕಾಣಿಸುತ್ತೆ. ಇನ್ನು ಸ್ಪೇನ್ನಲ್ಲಿ, ಪೋರ್ಚುಗಲ್ನಲ್ಲಿ ವಾಯುವ್ಯ ತುದಿಯಲ್ಲಿರುವಂಥ ಪ್ರದೇಶಗಳಲ್ಲಿ ಸೂರ್ಯಾಸ್ತಕ್ಕೆ ಸ್ವಲ್ಪ ಮೊದಲು ಅಂದರೆ ತಡ ಸಂಜೆಯಲ್ಲಿ ಈ ಸೂರ್ಯ ಸಂಪೂರ್ಣವಾಗಿ ಗ್ರಹಣ ಆಗಲ್ಲ, ಅಂದರೆ ಭಾಗಶಃ ಆಗುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಸಂಪೂರ್ಣ ಗ್ರಹಣದ ಹಾದಿಯಲ್ಲಿರುವಂಥ ಹೆಚ್ಚಿನವರಿಗೆ ಸೂರ್ಯ 2 ನಿಮಿಷಗಳಿಗಿಂತ ಕಡಿಮೆ ಕಾಲ ಸಂಪೂರ್ಣವಾಗಿ ಗ್ರಹಣಗೊಳ್ತಾನೆ.
ಇಲ್ಲಿ ಸೂರ್ಯನ ಪ್ರಕಾಶಮಾನವಾದಂತಹ ಒಂದು ಮುಖವನ್ನು ಚಂದ್ರ ಸಂಪೂರ್ಣವಾಗಿ ಮರೆ ಮಾಡುವಂತಹ ಸಂದರ್ಭ. ಹಾಗಾಗಿ ಇಲ್ಲಿ ಪೂರ್ಣ ಸೂರ್ಯಗ್ರಹಣ ನಡೀತಾ ಇದೆ. ಹಾಗಾಗಿ ಆ ಭಾಗದಲ್ಲಿರುವಂಥವರು ಗ್ರಹಣವನ್ನು ಬರೀ ಕಣ್ಣಿನಿಂದ ನೋಡುವಂತಿಲ್ಲ. ಹಾಗೆ ಗ್ರಹಣದ ಬಗ್ಗೆ ಕೆಲವು ವೈಜ್ಞಾನಿಕವಾದಂಥ ಕ್ರಮಗಳೇನಿದೆ ಅದನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಏಕೆಂದರೆ ಈ ಕಣ್ಣಿಗೆ ಆಗುವಂಥ ಹಾನಿಯನ್ನು ತಡೀಲಿಕ್ಕಾಗಿ ಈ ಸೂರ್ಯಗ್ರಹಣವನ್ನು ನೇರವಾಗಿ ನೋಡಬಾರ್ದು. ಹಾಗಾಗಿ ಸುರಕ್ಷಿತವಾಗಿ ಸೂರ್ಯಗ್ರಹಣವನ್ನು ವೀಕ್ಷಿಸುವಂಥ ಕೆಲವು ಸಾಧನಗಳನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಅದರಂತೆ ನೋಡೋದರಲ್ಲಿ ಅಡ್ಡಿ ಇಲ್ಲ. ಇನ್ನು ವಿಶೇಷವಾಗಿ ನಾಸಾ ಕೂಡ ಈ ನೇರ ಚಂದ್ರಗ್ರಹಣ ಆಗಲಿ ಅಥವಾ ಈ ಸೂರ್ಯಗ್ರಹಣವನ್ನಾಗಲಿ ಪ್ರಸಾರ ಮಾಡ್ತಾ ಇದೆ. ಅದನ್ನು ಕೂಡ ನಾವು ಮಾಧ್ಯಮಗಳ ಮೂಲಕ ನೋಡಲಿಕ್ಕೆ ಸಿಕ್ಕತ್ತೆ. ಒಟ್ಟಾರೆ ಈ ಆಗಸ್ಟ್ ತಿಂಗಳಿನಲ್ಲಿ ಬರುವಂಥ ಎರಡೂ ಗ್ರಹಣಗಳು, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ, ಇದು ನಮ್ಮ ಎಲ್ಲ 12 ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮುಂದೆ ನೋಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಿಂದ ಸ್ವಲ್ಪ ಅವ್ಯವಸ್ಥೆ ಆಗುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಅವಸರವಾಗಿ ಕೆಲಸ ಮಾಡೋದ್ರಿಂದ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಎಡವಟ್ಟಾಗುವಂಥದ್ದು, ಫಲಿತಾಂಶಗಳು ಕೈಗೆ ಬರದೇ ಇರುವಂಥದ್ದು, ಹಾಗೆ ಫಲಿತಾಂಶ ಬಂದರೂ ಕೂಡ ಅದು ಅಪೂರ್ಣವಾಗಿರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ವ್ಯವಸ್ಥಿತವಾಗಿಯೇ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಕ್ರಮಬದ್ಧವಾದಂಥ ಒಂದು ಶಿಸ್ತು ಬೇಕು. ಹಾಗೆ ಕೆಲಸಗಳಲ್ಲಿ ಒಂದು ಯೋಜನೆ ಅನ್ನುವಂಥದ್ದು ಬೇಕು. ಪ್ರಾಪರ್ ಪ್ಲ್ಯಾನಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಈ ದಿನ ನಿಮಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಅಗತ್ಯವಾಗಿರುವಂಥ ಕೆಲವೊಂದು ಸಹಕಾರಗಳನ್ನು, ಸಹಾಯವನ್ನು ಮಾಡುವಂಥ ಒಂದು ಜವಾಬ್ದಾರಿ ಕೂಡ ನಿಮ್ಮ ಜೊತೆಯಲ್ಲಿರುತ್ತೆ. ಹಾಗಾಗಿ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು, ಹಾಗೆ ನಿಮ್ಮ ಒಂದು ಕರ್ತವ್ಯ ನಿರ್ವಹಣೆ ಏನಿದೆ ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವರು ನಿಮ್ಮ ಮಾತನ್ನು ಕೇಳಲ್ಲ, ನಿಮ್ಮ ಮಾತು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಮಾನಸಿಕ ಯುದ್ಧ, ಕಲಹ ಆರಂಭ ಆಗುವಂಥದ್ದು, ಶೀತಲ ಸಮರ ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಲೇ ನೀವು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ. ಆದರೆ ಧೈರ್ಯದಿಂದ ಅದನ್ನು ಅಷ್ಟೇ ಸಂಯಮದಿಂದ ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಏನೇ ಕೆಲಸ ಮಾಡಿ ಅದನ್ನು ಭವಿಷ್ಯದ ದೃಷ್ಟಿಯಿಂದ ಮಾಡಿ. ನಾಳೆಗೆ ಈ ಕೆಲಸ ಯಾವ ಫಲವನ್ನು ಕೊಡುತ್ತೆ, ಇದರಿಂದ ಆಗುವಂಥ ಅನುಕೂಲ ಅನಾನುಕೂಲತೆಗಳೇನು, ಸಾಧಕ ಬಾಧಕಗಳೇನು, ಇದನ್ನು ಚೆನ್ನಾಗಿ ನೀವು ಅಳೆದು ತೂಗಿ ನೋಡೇನೆ ಅದಕ್ಕೆ ಕೈ ಹಾಕಬೇಕಾಗತ್ತೆ. ಹಾಗಾಗಿ ಆತುರವಾಗಿ ತೀರ್ಮಾನ ತೆಗೆದುಕೊಳ್ಬೇಡಿ. ಜೊತೆಗೆ ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳು ಬಹಳ ಸರಾಗವಾಗಿ ನಡೆಯುತ್ತೆ. ಅದರಲ್ಲೂ ಯಾವುದೇ ರೀತಿಯ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಅವಕಾಶಗಳು ನಿಮಗೆ ಒಂದು ಲಕ್ಕಿ ಚಾನ್ಸನ್ನು ಕೊಡುವಂಥದ್ದು. ಅದರ ಜೊತೆಗೆ ಕೋರ್ಟು ಕಚೇರಿಯಲ್ಲಿ ಯಾವುದೇ ರೀತಿಯ ವಿವಾದಗಳಿದ್ದರೂ ಕೂಡ ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಹಾಗೆ ಈ ದಿನ ಮನಸ್ಸಿಗೆ ಹಲವು ವಿಚಾರಗಳಿಂದ ಸಂತೋಷ ಸಿಕ್ಕುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ನೆರವಿರ್ಬೋದು, ಹಾಗೆ ಬಂಧುಗಳ ಮಿತ್ರರ ಸಂದರ್ಭೋಚಿತವಾದಂತಹ ಒಂದು ಸಹಕಾರ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇದೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ. ವ್ಯಾಪಾರದ ವಿಸ್ತರಣೆ ಮಾಡಬೇಕು ಅನ್ನುವಂಥ ಆಲೋಚನೆಗೂ ಕೂಡ ಒಂದು ಒಳ್ಳೆಯ ವೇದಿಕೆ ಸಿದ್ಧವಾಗುತ್ತೆ. ಇನ್ನು ಈ ದಿನ ಕುಟುಂಬದ ಒಳಗೆ ಆಗುವಂಥ ವಿಚಾರಗಳಿದೆಯಲ್ಲ, ಇದರಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಸಹನೆಯಿಂದ ವರ್ತಿಸಬೇಕಾಗತ್ತೆ. ಹಾಗಾಗಿ ಬೇರೆಯವರ ವಿಚಾರಕ್ಕೂ ಕೂಡ ಈ ದಿನ ನೀವು
ಮಾನ್ಯತೆಯನ್ನು ಕೊಡಬೇಕು. ಅಭಿಪ್ರಾಯ ಭೇದ ಎಣಿಸಬಾರ್ದು. ಹಾಗಾಗಿ ಈ ದಿನ ನಿಮ್ಮಂತೆ ಎಲ್ಲರೂ ಅನ್ನುವಂಥ ಒಂದು ವಿಚಾರ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ, ತುಂಬ ಅಪಾಯಕಾರಿಯಾಗಿರುವಂಥದ್ದು ಈ ದಿನ. ಹಾಗಾಗಿ ಗೊತ್ತಿಲ್ಲದೆ ಇರೋವಂಥ ದಾರಿಯಲ್ಲಿ ನೀವು ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಅಪರಿಚಿತರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲವರ ಸಲಹೆ ಸೂಚನೆಗಳನ್ನು ಪರಿಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆ ಒಂದು ಸಲಹೆ ನಿಮಗೆ ಈ ಸಂದರ್ಭಕ್ಕೆ ಅನುಗುಣವಾಗಿದೆಯೇ, ಅದರಿಂದ ಅನುಕೂಲ ಇದೆಯೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿಸಬೇಕು. ಇನ್ನು ಈ ದಿನ ಅವರ ಒಂದು ಸ್ವಂತ ಪ್ರಯೋಜನಕ್ಕಾಗಿ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸ್ಕೊಳ್ಳುವಂಥ ಜನರು ಕೆಲವರಿದ್ದಾರೆ. ಅಂಥವರಿಂದ ಈ ದಿನ ದೂರ ಇರುವಂಥದ್ದು ಉತ್ತಮ. ಹಾಗಾಗಿ ಜನರ ಭಾವನೆಗಳನ್ನು, ಅವರ ಒಂದು ಸೈಕಾಲಜಿಯನ್ನು ತುಂಬ ಚೆನ್ನಾಗಿ ಈ ದಿನ ಅರ್ಥ ಮಾಡಿಕೊಂಡು ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಸಿಕೊಳ್ಳುವಂತಹ ದಿನ. ದೈವಾನುಕೂಲ ಚೆನ್ನಾಗಿದೆ, ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ಬಹಳ ಸರಾಗವಾಗಿ ನಡೆಯುತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ಒಂದು ಒಳ್ಳೆಯ ಬೆಲೆ ಇದೆ, ತೂಕ ಇದೆ. ಹಾಗಾಗಿ ಎಲ್ಲಿ ಎಷ್ಟು ಮಾತಾಡಬೇಕು, ಯಾರೊಂದಿಗೆ ಯಾವ ರೀತಿಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥ ವಿಚಾರಗಳಿಗೆ ಬಹಳ ಅನುಭವ ನಿಮ್ಮನ್ನು ಈ ದಿನ ಕಾಪಾಡುತ್ತೆ. ಹಾಗಾಗಿನೇ ಸಂಕಲ್ಪಿತ ಗುರಿಯನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ನಿಮಗೆ ಸಿಕ್ಕುವಂಥದ್ದು. ಇನ್ನು ಈ ದಿನದಲ್ಲಿ ವ್ಯವಹಾರದ ಸಂದರ್ಭದಲ್ಲಿ ಮಾಡುವಂಥ ಪ್ರಯಾಣಗಳು ನಿಮಗೆ ಉತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ವಾಹನದಿಂದ ಪ್ರಯಾಣದಿಂದ ಈ ದಿನ ನಿಮಗೆ ಸುಖ ಇದೆ. ಇನ್ನು ಏನೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ವಾಹನದ ಆಯ್ಕೆ ಇರ್ಬೋದು, ಪ್ರಯಾಣದ ಆಯ್ಕೆ ಇರ್ಬೋದು, ಸ್ನೇಹಿತರ ಆಯ್ಕೆ, ಹಾಗೆ ಯಾವ ತಿಂಡಿ ಪದಾರ್ಥಗಳಿರ್ಬೋದು, ಆಹಾರ ವಿಹಾರಾದಿಗಳಿರ್ಬೋದು, ಇದೆಲ್ಲದರಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲವೂ ಸರಿ ಇದ್ದಾಗ ಯಾವುದೋ ಒಂದು ಎಡವಟ್ಟಾದರೆ ಮನಸ್ಸಿಗೆ ಸ್ವಲ್ಪ ಘಾಸಿ ಉಂಟಾಗುತ್ತೆ, ಒತ್ತಡ ಉಂಟಾಗುತ್ತೆ. ಅದಕ್ಕಾಗಿಯೇ ನೀವು ಉತ್ತಮವಾದಂಥ ಪ್ರಗತಿಯನ್ನು ಕಾಣಬೇಕು ಅಂದರೆ ಸಮತೋಲನ ಸ್ಥಿತಿಯಲ್ಲಿ ಎಲ್ಲವೂ ಕೂಡ ನಿಮ್ಮ ಕಣ್ಣೆದುರಿಗೆ ಇರಬೇಕಾಗತ್ತೆ. ಇನ್ನು ಈ ದಿನ ಆತ್ಮವಿಶ್ವಾಸ ಚೆನ್ನಾಗಿದೆ, ಆದರೆ ಕೆಲವೊಮ್ಮೆ ಅದು ಅತಿರೇಕಕ್ಕೆ ಹೋಗುವಂಥ ಸಂದರ್ಭ ಕೂಡ ಇರುತ್ತೆ. ಓವರ್ ಕಾನ್ಫಿಡೆನ್ಸ್ ಬರುವಂಥದ್ದು, ಇದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರವನ್ನು ಕೂಡ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಕೆಲವೊಂದು ವಿಶೇಷವಾದಂಥ ಯೋಜನೆಗಳು ನಿಮಗೆ ಹೆಚ್ಚು ಉತ್ಸಾಹವನ್ನು ತರುತ್ತೆ. ಆದರೆ ಈ ಅಪಾಯಕರವಾದಂಥ ಕೆಲವೊಂದು ಕಾರ್ಯಗಳಿದೆ, ನಿಮಗೆ ಗೊತ್ತಾಗುತ್ತೆ, ಅದಕ್ಕೆ ಕೈ ಹಾಕದೇ ಇರುವಂಥದ್ದು ಉತ್ತಮ. ಏಕೆಂದರೆ ಎಲ್ಲವೂ ಕೂಡ ಸರಿ ಇದೆ, ಅದರಲ್ಲೂ ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ, ಬೆಂಬಲ ಇದೆ ಅಂತ ಹೇಳಿ ಕೆಲವು ಕೆಲಸಗಳಿಗೆ ಈ ದಿನ ಕೈ ಹಾಕಬೇಡಿ. ಅದರಿಂದ ನಿಮಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ಸಮಯ ಬೇಕು, ಮೀ ಟೈಮ್ ಅನ್ನುವಂಥದ್ದು ಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಯೋಜಿತವಾಗಿ ನೀವು ಸಮಯವನ್ನು ವಿನಿಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಭಾಗ್ಯಸ್ಥಾನದಲ್ಲಿ ಚಂದ್ರ, 9ರ ಮನೆ, 9ಮ ಸ್ಥಾನ. ಆದರೆ ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದರಿಂದ ಕೆಲಸದಲ್ಲಿ ಆಸಕ್ತಿಯನ್ನೇ ಕಳ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಸ್ವಲ್ಪ ಮೂಡಿ ನೀವು, ಅಂದರೆ ಮನಸ್ಸು ಬಂದ ಗಿರಾಕಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಕೆಲಸಗಳಲ್ಲಿ ತುಂಬ ಆಸಕ್ತಿ ಇದೆ, ಕೆಲಸಗಳಲ್ಲಿ ಅಷ್ಟೇ ನಿರಾಸಕ್ತಿ ಇರುತ್ತೆ. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಆಗಲಿ, ಕೆಲವು ವಿಚಾರಗಳ ಬಗ್ಗೆ ಆಗಲಿ ನಿಮಗೆ ತುಂಬ ಬೇಕು ಅಥವಾ ಬೇಡ ಅನ್ನುವಂಥದ್ದು, ಅಂದರೆ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ದಿನ ಇದು. ಹಾಗಾಗಿ ಈ ದಿನ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ನಿರಾಸಕ್ತಿ, ನಿಮ್ಮ ಸೋಮಾರಿತನ, ಕೆಲವೊಮ್ಮೆ ಬೇಜವಾಬ್ದಾರಿತನ ಕೂಡ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅಜಾಗರೂಕತೆಯಿಂದ ಇರೋದ್ರಿಂದಲೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಷ್ಟ. ಇದು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ರಿಫ್ಲೆಕ್ಟ್ ಆಗುವಂಥದ್ದು. ಹಾಗಾಗಿ ಈ ದಿನ ಪ್ರತಿಯೊಂದು ಕೆಲಸದಲ್ಲೂ ಕೂಡ
ನೀವು ಹೇಗೆ ಕೆಲಸ ಆರಂಭ ಮಾಡ್ತೀರಿ, ಹೇಗೆ ಮುಕ್ತಾಯ ಮಾಡ್ತೀರಿ, ಆ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಅಜಾಗರೂಕತೆಯಿಂದ, ಅದರಲ್ಲೂ ಆಹಾರ ವಿಹಾರಾದಿಗಳಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಸ್ವಲ್ಪ ಆರೋಗ್ಯ ಕೆಡೋವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಆದರೆ ಕೆಲವು ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬ ಮೋಟಿವೇಟ್ ಮಾಡುತ್ತೆ. ಆದರೆ ಅದೇ ಆ ಮೋಟಿವೇಶನ್ ಸ್ಪಿರಿಟನ್ನು ಹೆಚ್ಚು ಕಾಲ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಎಲ್ಲ ಕೆಲಸದಲ್ಲೂ ಕೂಡ ನಾನು ಮುಂದೆ ಇದ್ದೇನೆ, ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಿದೆ ಅನ್ನುವಂಥ ಆತ್ಮವಿಶ್ವಾಸ ಮಾತ್ರ ಇರಬಾರ್ದು. ಇದನ್ನು ಒಂದು ಕಲಿಕೆಗೆ ಹೋಲಿಸಿದ್ರೆ ಪ್ರತಿನಿತ್ಯ ಹೊಸತನ್ನು ಕಲಿಯುವಂಥದ್ದು ಇದ್ದೇ ಇದೆ. ಎಷ್ಟೇ ಪ್ರಬುದ್ಧನಾಗಿರಲಿ, ಎಷ್ಟೇ ಮೇಧಾವಿ ಬುದ್ಧಿವಂತ ಇದ್ದರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಹೊಸ ಕಲಿಕೆ ಅದವನಿಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಅಂಥ ಒಂದು ವಿಚಾರದಲ್ಲಿ ನೀವು ಕೂಡ ಈ ದಿನ ಕಲಿಕಾರ್ಥಿಗಳು, ಕಲಿಯುವಂಥದ್ದು ಬೇಕಾದಷ್ಟಿದೆ. ಅದಕ್ಕಾಗಿ ಮನಸ್ಸನ್ನು ಸ್ವಲ್ಪ ತೆರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿ ಈ ದಿನ ಶತ್ರುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ, ಉಪಟಳ ಜಾಸ್ತಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಇರೋದರಿಂದ ಯಾವುದೋ ಒಂದು ಕಾರಣಕ್ಕೆ ಕೆಲಸ ನಿಂತು ಹೋಗುತ್ತೆ, ಅಥವಾ ಆ ಕೆಲಸವೇ ಬೇರೆ ದಾರಿಯನ್ನು ಹಿಡಿದು ಡಿವೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ ಈ ದಿನ. ಇನ್ನು ಈ ದಿನ ಕೆಲವೊಂದು ವಿಚಾರಗಳು ನಿಮ್ಮ ಕೈಯಲ್ಲಿಲ್ಲ, ಔಟ್ ಆಫ್ ಕಂಟ್ರೋಲ್ ಅದು. ಹಾಗಾಗಿ ಅದು ಹೇಗೆ ಘಟಿಸುತ್ತೋ ಅದರ ಫಲವನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಅದಕ್ಕಾಗಿಯೇ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಸಮಾಧಾನವನ್ನು ಹೊಂದುವಂಥದ್ದು ಬಹಳ ಮುಖ್ಯ ಈ ದಿನ. ಇನ್ನು ಈ ದಿನ ನೀವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾರಿಂದ ಕೆಲಸಗಳಾಗತ್ತೆ ಆಗಲ್ಲ, ಈ ತೀರ್ಮಾನವನ್ನು ಮಾಡುವಂಥದ್ದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಮನಸ್ಸು ಕೂಡ ಚಂಚಲವಾಗಿದೆ. ಜೊತೆಗೆ ಈ ದಿನ ನೀವು ಪ್ರಯತ್ನದಲ್ಲೂ ಕೂಡ ಪೂರ್ಣ ಫಲವನ್ನು ಪಡ್ಕೊಳ್ಳಲ್ಲ, ಅಲ್ಲೂ ಕೂಡ ಒಂದು ಸೋಲು, ನಿರಾಸೆ ಇದ್ದೇ ಇರುತ್ತೆ. ಇನ್ನು ಈ ದಿನ ಒಂದು ಸಣ್ಣ ವಿಚಾರ ಕೂಡ ನಿಮಗೆ ದೊಡ್ಡದಾಗಿ ಸಮಸ್ಯಾತ್ಮಕವಾಗಿ ಕಾಣಿಸುತ್ತೆ. ಹಾಗಾಗಿನೇ ಆದಷ್ಟು ಸಮಸ್ಯೆಗಳು ಬಂದಾಗ ಬೇಗ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಇನ್ನು ಈ ದಿನ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣ ಸೌಖ್ಯ ಇಲ್ಲ, ವಾಹನದಿಂದ ಅನುಕೂಲ ಇಲ್ಲ. ಅದಕ್ಕಾಗಿಯೇ ಈ ದಿನ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಅನಾವಶ್ಯಕವಾಗಿ ಬರುವಂಥ ಕೋಪ, ಇದನ್ನು ನೀವು ನಿಯಂತ್ರಣ ಮಾಡಿಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ತೀರಾ ಬೇಕಾದವರ ಜೊತೆಯಲ್ಲೇ ಮನಸ್ತಾಪಗಳಾಗತ್ತೆ, ಇದು ಅನರ್ಥಕ್ಕೆ ಕಾರಣವಾಗತ್ತೆ. ಹಾಗಾಗಿ ಒಂದು ಸಣ್ಣ ವಿಚಾರ ಏನೆಲ್ಲ ಒಂದು ಅವಘಡಗಳನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಈ ದಿನ ನೀವೇ ಉದಾಹರಣೆಯಾಗಿ ನಿಲ್ತೀರಿ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ, ಕನಸು ನನಸಾಗುವಂಥ ದಿನ, ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ದಿನ, ಹಾಗೆ ತೃಪ್ತಿಯಿಂದ ಜೀವನ ಸಾಗುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಬಹಳ ಕಂಫರ್ಟ್ ಝೋನಲ್ಲಿ ಇರುವಂಥವ್ರು ನೀವು. ಎಲ್ಲವೂ ಸೌಕರ್ಯಗಳು, ಎಲ್ಲ ಅನುಕೂಲತೆಗಳು ಕೂಡ ನಿಮಗಾಗೇ ಇದೆ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಭಾವನೆ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಒಂದು ತೃಪ್ತಿಯ ಮಟ್ಟವನ್ನು ತಲುಪಿದಾಗ ನಿಮಗೆ ಎಲ್ಲಿಲ್ಲದ ಒಂದು ವಿಚಾರಧಾರೆಗಳು ಮನಸ್ಸಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳನ್ನಾಗಲಿ ವಿಚಾರಗಳನ್ನಾಗಲಿ ನೀವು ಪ್ರಾಕ್ಟಿಕಲ್ಲಾಗೇ ನೋಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಇನ್ನು ಈ ದಿನ ಅಳುವವರ ಮುಂದೆ ನಗುವಂಥದ್ದಾಗಲಿ, ಹಸಿದವರ ಮುಂದೆ ಮೃಷ್ಟಾನ್ನ ಉಣ್ಣುವಂಥದ್ದಾಗಲಿ, ಅಥವಾ ಬಡವರ ಮುಂದೆ ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸುವಂಥ ಒಂದು ದರ್ಪವನ್ನಾಗಲಿ ಮಾಡಬೇಡಿ. ನಿಮಗೆ ಇದೆ, ಆದರೆ ನಿಮ್ಮ ಎದುರಿಗೆ ಈ ದಿನ ಬರುವಂಥವರ ಬಳಿ ಅದಿಲ್ಲ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಸ್ವಲ್ಪ ಎಲೆ ಮರೆ ಕಾಯಿಯಂತೆ ಇರುವಂಥದ್ದು ಉತ್ತಮ. ಇನ್ನು
ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ಉತ್ತಮವಾದಂತಹ ಸಹಾಯ ಸಿಕ್ಕುವಂಥದ್ದು, ಒಳ್ಳೆಯ ಸಲಹೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಒಂಟಿ ಏಕಾಂಗಿ ಅನ್ನುವಂಥ ಮನೋಭಾವ ಮನಸ್ಸಿಗೆ ಬರಲ್ಲ. ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನೀವೇ ಸಿದ್ಧಪಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಹಾಯವನ್ನು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಬಳಸ್ಕೊಳ್ಬೇಡಿ. ಇದೊಂದು ಜಾಣತನ ಮಾತ್ರ ನಿಮಗೆ ಬೇಕಾಗತ್ತೆ. ಇನ್ನು ಈ ದಿನ ಸಕಾರಾತ್ಮಕ ವ್ಯಕ್ತಿಗಳೇ ನಿಮ್ಮ ಜೊತೆಯಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುತ್ತೆ. ತುಂಬ ಒಂದು ಪಾಸಿಟಿವ್ ನೋಷನ್ ಇರೋದ್ರಿಂದ ಕೆಲಸಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಅದನ್ನು ಮುಂದುವರಿಸುವಂಥದ್ದಾಗಲಿ, ಆ ಕೆಲಸಗಳನ್ನು ಮುಕ್ತಾಯ ಮಾಡುವಂಥದ್ದಾಗಲಿ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಒಂದು ಎಕ್ಸ್ಟ್ರಾಆರ್ಡಿನರಿ ವೇನಲ್ಲಿ ಕೆಲಸವನ್ನು ಮಾಡ್ತೀರಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ. ಬಹಳ ವಿಶೇಷವಾಗಿ ಈ ದಿನದ ಪ್ರಯತ್ನ ಇರುತ್ತೆ. ಯಾವುದೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ, ಯಾವುದೂ ಕೂಡ ಬಾಧೆ ಅನಿಸಲ್ಲ. ನಗುನಗ್ತಾ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಇದ್ದಂಥ ಮಾನಸಿಕ ತಳಮಳಗಳು ದೂರ ಆಗುತ್ತೆ, ಅಭದ್ರತೆ ದೂರ ಆಗುತ್ತೆ. ಎಲ್ಲ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇತ್ತು ನೆನ್ನೆ ಮೊನ್ನೆ. ಆ ವಿಚಾರದಲ್ಲಿ ಈ ದಿನ ಬಹಳ ಗಟ್ಟಿಗರಾಗಿರ್ತೀರಿ. ವಿಚಾರ ನಿಮ್ಮ ಒಂದು ನಿಯಂತ್ರಣದಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ಎಂಥದ್ದೇ ಒಂದು ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಸಹಕಾರದಿಂದ ನಿಗದಿತ ಗುರಿಯನ್ನು ತಲುಪುವಂಥದ್ದು ಕೂಡ ಇದೆ. ಹಾಗೆ ನೀವು ಕೆಲವರನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ಅವರ ಹಿಡನ್ ಅಜೆಂಡಾ ಏನಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಮೇಲ್ನೋಟಕ್ಕೆ ಅವರು ನಿಮಗೆ ಸಹಾಯ ಮಾಡೋರಂತೆ ಬರ್ತಾರೆ, ಆದರೆ ಅವರ ಒಂದು ಹಿಂದಿನ ಅಜೆಂಡಾ ಏನು, ಅವರ ಉದ್ದೇಶ ಏನು ತಿಳ್ಕೊಂಡು ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕಾಗತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಭಾವನೆಗಳು ಆಟ ಆಡುತ್ತೆ, ಭಾವಪರವಶರಾಗ್ಬಿಡ್ತೀರಿ. ಹಾಗಾಗಿನೇ ಈ ದಿನ ಕೆಲವೊಂದು ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನು ಕೊಡುವಂತಹ ಸಂದರ್ಭ ಕೂಡ ಬರ್ಬೋದು. ಆದರೆ ಪ್ರತಿಯೊಂದು ವಿಚಾರ ಪ್ರಾಕ್ಟಿಕಲ್ ಆಗಿರಬೇಕು. ಹೇಳುವಂಥದ್ದು ಸುಲಭ, ಪ್ರಾಮಿಸ್ ಮಾಡೋದು ಸುಲಭ, ಆದರೆ ಅದನ್ನು ಅನುಸರಣೆ ಮಾಡುವಂಥದ್ದು ಬಹಳ ಕಷ್ಟ ಆಗುತ್ತೆ. ಮುಂದೆ ಸ್ವಲ್ಪ ನೋಡಿಕೊಂಡು ನೀವು ಈ ದಿನ ಭರವಸೆಗಳನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ಒಂದು ತಂಡವಾಗಿ ಕೆಲಸ ಮಾಡುವಂಥದ್ದು, ಟೀಮ್ ವರ್ಕ್ ಮಾಡುವಂಥದ್ದು, ಇದರಿಂದ ಎಂಥದ್ದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಇಂಥ ಒಂದು ಸಮಷ್ಟಿಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಪಂಚಮದಲ್ಲಿದ್ದಾಗ, 5ನೇ ಮನೆಯಲ್ಲಿದ್ದಾಗ ಈ ದಿನ ನೀವು ಒಳ್ಳೆಯ ಸಮಯ ಬರುವವರೆಗೂ ಕೂಡ ಕಾಯಲೇಬೇಕು. ತಾಳ್ಮೆ ಬೇಕೇ ಬೇಕು ಈ ದಿನದಲ್ಲಿ. ಇಲ್ಲಾಂದರೆ ಈ ದಿನ ಮಾಡಿದ ಕೆಲಸ ಎಲ್ಲ ಕೂಡ ಅನರ್ಥವಾಗಿಬಿಡುತ್ತೆ. ಜಾಗ್ರತೆ. ಇನ್ನು ಈ ದಿನ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಯವರಿಗೆ ಬಂತು ಅನ್ನೋಷ್ಟರಲ್ಲೇ ನೀವು ವಂಚಿತರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಂಡ ಕನಸು ನನಸಾಗಲ್ಲ. ಹಾಗೆ ಈ ದಿನ ನೀವು ಯಾರನ್ನು ಒಳ್ಳೆಯವರು ಅಂತ ಪರಿಭಾವಿಸಿದ್ದೀರೋ, ಯಾರಿಂದ ಸಹಾಯ ಸಹಕಾರ ಸಿಕ್ಕತ್ತೆ ಅನ್ನೋವಂಥ ಒಂದು ನಿರೀಕ್ಷೆಯಲ್ಲಿದ್ದೀರೋ ಅವರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲ ಆಗಲ್ಲ. ಹಾಗಾಗಿ ಅಂಥವರನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂಥ ಮಂದಿ, ಅವರನ್ನು ಆದಷ್ಟು ಹತ್ತಿರ ಸೇರಿಸ್ಕೊಳ್ಬೇಡಿ. ಏಕೆಂದರೆ ಅವರು ಏನೋ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಒಂದು ಸಾಮರ್ಥ್ಯವನ್ನು ಕೂಡ ನೀವು ಬಳಸ್ಕೊಳ್ಳಲ್ಲ. ಅಲ್ಲೂ ಲೆಕ್ಕಾಚಾರದಲ್ಲಿ ತಳಕೆಳಕಾಗುವಂಥದ್ದಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ಈ ಆಸ್ತಿಯ ಸಂಬಂಧವಾಗಲಿ ಅಥವಾ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಾಗಲಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರಂ ದ್ರೋಹ ಚಿಂತನಂ, ನಿಮಗೆ ದ್ರೋಹ ಆಗುತ್ತೆ, ಮೋಸ ಆಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಮನುಷ್ಯನ ಯೋಗ್ಯತೆಯನ್ನು ಅವನ ನಡತೆಯ ಮೂಲಕ ಸರಿಯಾಗಿ ಪರೀಕ್ಷೆ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಅವರ ಮಾತನ್ನು ನಂಬಬೇಡಿ, ಅವರ ನಡತೆಯನ್ನು ನಂಬಿ ಆ ನಡತೆ ಹೇಗಿದೆ ಅನ್ನುವಂಥದ್ದನ್ನು ನೋಡಿ 4 ಜನರ ಜೊತೆ ಅವರಲ್ಲಿ ಹೇಗಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡಿ ಮುಂದುವರಿಯುವಂಥದ್ದು ಉತ್ತಮ.
ಏಕೆಂದರೆ ಈ ದಿನ ಅಂಥವರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಗಂಟು ನಂಟು ಎರಡೂ ಉಳಿಯಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯ, ಅದರಲ್ಲೂ ಹೊಟ್ಟೆ, ಜಠರ ಇದರ ಸಮಸ್ಯೆ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನ ಕೂಡ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಆದರೆ ಈ ದಿನ ನೀವು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವರನ್ನು ಪರಿಚಯ ಮಾಡಿಕೊಳ್ತೀರಿ. ಅದು ನಿಮ್ಮ ಗುರಿಗೆ, ನಿಮ್ಮ ಸಾಧನೆಗೆ ವಿಶೇಷವಾದಂಥ ಒಂದು ಮೆರುಗನ್ನು ಕೊಡುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಶ್ರಮ ಪಟ್ಟರೆ ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಅದು ನಿಮ್ಮ ಕುಟುಂಬದಿಂದಲೇ ಆರಂಭ ಆಗುತ್ತೆ. ಕೊನೆಗೆ ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು, ಉದ್ಯೋಗ ಸ್ಥಳದಲ್ಲಿ, ವ್ಯಾಪಾರ ಸ್ಥಳದಲ್ಲೂ ಕೂಡ ಅದು ವ್ಯಾಪಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಈ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಅಲ್ಲಿಗಲ್ಲಿಗೆ ತಿಳಿಗೊಳಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಾಗಲಿ ಅಥವಾ ಕೆಲಸ ಮಾಡುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಗಾಯಗಳಾಗುವಂಥದ್ದು, ಎಲ್ಲ ಒಂದು ಕಡೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಸಂದರ್ಭ ಇದು. ಹಾಗಾಗಿ ನಿಮಗೆ ಯಾರು ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾರೆ, ಯಾರನ್ನು ನೀವು ರೋಲ್ ಮಾಡೆಲ್ ಅಂತ ಹೇಳಿ ಸ್ವೀಕರಿಸಿದ್ದೀರೋ ಅಂಥವರಿಂದ ಈ ದಿನ ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಸಿಕ್ಕುವಂಥದ್ದಿದೆ. ಅದನ್ನು ಅನುಸರಣೆ ಮಾಡಿ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರಬೇಕಾಗತ್ತೆ. ಏಕೆಂದರೆ ಕೆಲವೊಂದು ವಿಚಾರಗಳು, ಕೆಲವೊಂದು ಸಲಹೆಗಳು, ಸೂತ್ರಗಳು ನಿಮಗೆ ಮುಂದೆ ಭವಿಷ್ಯಕ್ಕೆ ಬೇಕಾಗಿರುವಂಥದ್ದು. ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ದಿನ ಪ್ರಿಜುಡಿಸನ್ನು ಬಿಟ್ಟು ಮುಕ್ತವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 3ನೇ ಮನೆಯಲ್ಲಿ ಚಂದ್ರ ಕೆಲವು ಅಪರೂಪದ ಶಕ್ತಿ, ಸಾಹಸವನ್ನು ತೋರಿಸುವಂಥ ಒಂದು ಸಂದರ್ಭ ಇದೆ. ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸುವಂಥದ್ದು ಒಂದು ಕಡೆ ಆದರೆ, ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸುವಂಥದ್ದು ಇನ್ನೊಂದು ಪ್ರದರ್ಶನ ಈ ದಿನ ಆಗುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಭೆ ಈ ದಿನ ನಿಮ್ಮ ಸಹಾಯಕ್ಕೆ ಬರುತ್ತೆ, ಉತ್ತಮ ಸ್ಥಾನಮಾನವನ್ನು ತಂದುಕೊಡುತ್ತೆ. ಜೊತೆಗೆ ಸಾಮಾಜಿಕವಾಗಿ ಈ ದಿನ ತುಂಬ ಸಬಲರಾಗಿ ಇರ್ತೀರಿ. ಸಮಾಜದಲ್ಲಿರುವಂಥ ಗಣ್ಯರ ಪರಿಚಯ ಆಗುವಂಥದ್ದು, ಅಲ್ಲೂ ಕೂಡ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ವೆಲ್ಕಮ್ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಮೋಸ ಏನಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಇದೆ. ನಿಮ್ಮ ದುಡಿಮೆ, ನಿಮ್ಮ ಉಳಿತಾಯ ಇದರ ಬಗ್ಗೆ ಈ ದಿನ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳೆಗಾಗಿ ಯೋಜನೆ ಈ ಸಂದರ್ಭದಲ್ಲಿ ಒಂದು ಫಾರ್ಮಿಂಗ್ ಆಗುವಂಥದ್ದು. ಹಾಗೆ ಈ ದಿನ ಏನೇ ಅಪವಾದಗಳು ಬರಲಿ, ಭಿನ್ನಾಭಿಪ್ರಾಯಗಳು ಬರಲಿ, ಅದನ್ನು ಈ ದಿನ ನೀವು ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡ್ಕೊಳ್ತೀರಿ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಬಿಂಬಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಿಂದ ಒಳ್ಳೆಯ ಸಹಕಾರ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಅವಕಾಶಗಳೇನು, ಅನುಕೂಲತೆಗಳೇನು ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಕ್ರಮ ಕೂಡ ಅದರ ಹಿಂದೆಯೇ ಬರುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ಪ್ರಶ್ನೆ ಅಂದರೆ ಅದಕ್ಕೆ ಉತ್ತರ ಅಲ್ಲಿ ಇದೆ, ಬೀಗ ಅಂದರೆ ಅದರ ಕೀಲಿ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ದಿನ ಎಂಥ ಕೆಲಸಗಳನ್ನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಕೂಡ ಸಮಾಧಾನ ಅಸಮಾಧಾನ ಇರಲಿ, ಯಾವುದೇ ಒಂದು ಕಲ್ಪನೆಯಲ್ಲಿ ವ್ಯತ್ಯಾಸಗಳಿರಲಿ, ಅದನ್ನು ಈ ದಿನ ಬಹಳ ಬ್ಯಾಲೆನ್ಸ್ ಮಾಡ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಪ್ರತಿಯೊಂದು ಕೂಡ ನಿಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ
ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, 2ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದಿದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಗೊಂದಲಗಳಿದು. ನಿಮ್ಮ ಸ್ವಯಂಕೃತ ಅಪರಾಧ ಇದು. ಹಾಗಾಗಿ ಈ ಕೆಲಸದಲ್ಲಿ ಕ್ಲಾರಿಟಿ ಇಲ್ಲದಾಗ ಕೆಲಸಗಳನ್ನು ಮುಂದೂಡುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಇನ್ನು ಈ ದಿನ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗಾಗಿ ಯಾರನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರೋ ಅಂಥವರಿಂದ ಕೂಡ ಈ ದಿನ ನಿಮಗೆ ಮೋಸ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ವಿಚಾರಧಾರೆಗಳು ನಿಮ್ಮ ಮನಸ್ಸನ್ನು ಘಾಸಿಗೊಳಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಇನ್ನು ಈ ದಿನ ಯಾವುದೇ ಒಂದು ದೊಡ್ಡ ಮಟ್ಟದ ಪರಿಹಾರಗಳನ್ನಾಗಲಿ ಅಥವಾ ದೊಡ್ಡ ಮಟ್ಟದ ತೀರ್ಮಾನಗಳನ್ನಾಗಲಿ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ನಿಮಗೆ ಅಷ್ಟೊಂದು ಸೂಕ್ತವಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲೆ ಮರೆ ಕಾಯಿಯಂತೆ ಇರ್ತೀರಿ, ಬೂದಿ ಮುಚ್ಚಿದ ಕೆಂಡದಂತೆ ಈ ದಿನ ಇರ್ತೀರಿ. ಅಂದರೆ ಎಲ್ಲೂ ಕೂಡ ನೀವು ಹೈಲೈಟ್ ಆಗಲ್ಲ. ಹಾಗಾಗಿ ನಿಮ್ಮ ಕೆಲವು ಪ್ರಯತ್ನಗಳು ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಇದರಿಂದ ನಿರಾಶರಾಗಬೇಡಿ. ಏಕೆಂದರೆ ಇದೆಲ್ಲ ಅನುಭವದ ಪಾಠಗಳು. ಅದನ್ನು ಮುಂದಿನ ಸಂದರ್ಭಗಳಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದೆ ನಿಮಗೆ. ಇನ್ನು ಈ ದಿನ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಹಿರಿಯರ ಜೊತೆಯಲ್ಲಿ ಮಾತಾಡುವಾಗ ವಾದ ವಿವಾದಗಳನ್ನು ನೀವು ಅನುಸರಣೆ ಮಾಡಬಾರ್ದು. ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಅನುಸರಣೆ ಮಾಡದೇ ಇದ್ರೂ ಪರವಾಗಿಲ್ಲ, ಈ ದಿನ ಅದನ್ನು ನಯವಾಗಿ ಕೇಳಿಸ್ಕೊಳ್ಳುವಂಥದ್ದು, ಹಾಗೆ ನಯವಾಗಿ ತಿರಸ್ಕರಿಸುವಂಥ ಒಂದು ಕಲೆಗಾರಿಕೆಯನ್ನು ಹೊಂದಬೇಕಾಗತ್ತೆ. ಇದು ಬಹಳ ಮುಖ್ಯ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಈ ದಿನ ಅಪರೂಪಕ್ಕೆ ನಿಮಗೆ ಕೆಲವು ಅತಿಥಿಗಳ ಆಗಮನ ಆಗುವಂಥದ್ದು, ಅದು ಕೂಡ ನಿಮಗೆ ಹರ್ಷವನ್ನು ತರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಂಭ್ರಮ ಇದೆ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಿಂದ ನಿಮಗೆ ತುಂಬ ಲಾಭ ಕೂಡ ಇದೆ. ಏಕೆಂದರೆ ನೀವು ಹೇಳುವಂಥ ಮಾತುಗಳಾಗಲಿ ನಿಮ್ಮ ಅಭಿಪ್ರಾಯಗಳಾಗಲಿ ಸಾರ್ವತ್ರಿಕವಾಗಿರುತ್ತೆ ಈ ದಿನ. ಹಾಗಾಗಿ ಈ ದಿನದ ಕೆಲಸಗಳು ಯಾವುದೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ. ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ನಿಮಗೆ ಹೆದರಿಕೆ ಅನ್ನುವಂಥದ್ದು ಇರಲ್ಲ. ಹಾಗೆ ಈ ದಿನ ನಿಮ್ಮ ಒಂದು ಆದಾಯ ವ್ಯಯದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ಸಮಸ್ಯೆಗಳು ಬಿಕ್ಕಟ್ಟುಗಳು ಪರಮಾತ್ಮನ ಒಂದು ಅನುಗ್ರಹದಿಂದ ಚೆನ್ನಾಗಿ ನಡೆಯುತ್ತೆ. ಅಂದರೆ ಆ ಒಂದು ಸಮಸ್ಯೆಗಳು ಯಶಸ್ವಿಯಾಗಿ ಪರಿಹಾರವನ್ನು ಕಾಣುತ್ತೆ. ಇನ್ನು ಈ ದಿನದ ಒಂದು ವಿಚಾರದಲ್ಲಿ ಬಹಳ ದಿನಗಳಿಂದ ಇದ್ದಂಥ ಒಂದು ಕನಸನ್ನು ನನಸು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನಿಮ್ಮ ಬಂಧುಗಳಿಂದಲೋ ಮಿತ್ರರಿಂದಲೋ ಒಳ್ಳೆಯ ವಾರ್ತೆಯನ್ನು ಕೇಳುವಂಥದ್ದು ಕೂಡ ಇದೆ. ಇದು ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮ ಅನುಭವ ಅದನ್ನು ಸೂಕ್ತ ರೀತಿಯಲ್ಲಿ ಬಳಸ್ಕೊಂಡ್ರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳನ್ನು ನಿಮ್ಮಿಂದ ತೆಗೆದು ಹಾಕಬೇಕು, ನಿಮ್ಮ ಮನೆಯಿಂದ ಅದನ್ನು ದೂರ ಇಡಬೇಕು. ಅದಕ್ಕಾಗಿ ಸ್ವಲ್ಪ ಧೈರ್ಯದಿಂದ ಇರಿ. ಮನೆಯವರ ಜೊತೆ ಈ ದಿನ ಬಹಳ ಕೂಲಂಕುಷವಾಗಿ ಮಾತಾಡಿ, ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ಋಣಾತ್ಮಕ ಆಲೋಚನೆಗಳಿಗೆ ಆಸ್ಪದ ಕೊಡಬೇಡಿ. ನೆಗೆಟಿವ್ ಥಾಟ್ಸ್ ಬರಬಾರ್ದು ಈ ದಿನ. ಏಕೆಂದರೆ ಈ ದಿನ ಬಹಳ ಪ್ರಗತಿಯಲ್ಲಿರ್ತೀರಿ, ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.